ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿದಿನದಲ್ಲಿ ಮರೆಯದಲೇ. ಶ್ವಾಸ ಸಂಧಿಯಲ್ಲಿ 9ನೇ ಪದ್ಯ. ಓದನೋದ ಕವೆರಡು ತೇಜದೊಳೈದು ಉಲಯ ತದಭಿಮಾನಿಗಳಾದ ಶಿವಪವನರು ರಮಾಧೀನತ್ವ ಐದುವರು. ಈ ದಿವಿಜರೊಡಗೂಡಿ ಶ್ರೀ ಮಧುಸೂದನನ ಐದುವಳು ಎಂದರಿದಾದರದಲ್ಲಿ ಅನ್ನೋದಕವ ಕೊಡು ತುಣುತ ಸುಖಿಸುತ್ತಿರು. ಹೇಳ್ತಾ ಇದ್ದಾರೆ. ಹಿಂದಿನ ಪದ್ಯದ ಹೇಳಿದ್ರು, ಇನಿತು ಉಪಾಸನೆ ಸರ್ವಜೀವರುಳು ಅನಿಲ ದೇವನು ಹಂಸೋಪಾಸನೆಯನ್ನು, ಹಂಸ ಸೋಹಂ ಎಂಬ ಉಪಾಸನೆಯನ್ನು, ಹಂಸವನ್ನು ಸರ್ವೋತ್ತಮ ಸರ್ವಶ್ರೇಷ್ಠ ಅಂತ ಹೇಳಿ ದೇವತೆಗಳಲ್ಲಿ ಆ ಭಾವನೆ ಇದೆ, ಅದನ್ನು ಕೊಡ್ತಾ ಇದ್ದಾರೆ ಅವರು. ಸೋಹಂ ನಾನೇ ದೇವರು ಅಂತಹ ಕೆಟ್ಟ ಬುದ್ಧಿಯನ್ನು ರಾಕ್ಷಸರಿಗೆ ಬರ್ತಾ ಇದೆ. ಆಮೇಲೆ ಸ್ವಾಹ ಜೀವನ ಪ್ರತಿಯೊಂದು ಉಸಿರು ಹೊರಟಂತೆ ಅವನ ಆಯುಷ್ಯ ಅಷ್ಟು ಕಡಿಮೆ ಆಗುತ್ತೆ. ಇದನ್ನು ತಿಳಿದುಕೊಳ್ಳದೆ ನಾನು ಬದುಕಿದ್ದೇನೆ ವಾಯುದೇವರ ಅನುಗ್ರಹದಿಂದ ಅಂತ ತಿಳಿದುಕೊಂಡು ಆ ವಾಯುದೇವರ ಸ್ಮರಣೆ ಮಾಡಿ ನೀನು ಸ್ನಾನ ಮಾಡುವಾಗಲೂ, ತಿನ್ನುವಾಗಲೂ, ಓಡಾಡುವಾಗ, ಕುಳಿತಾಗ ಎಲ್ಲ ಸಮಯದಲ್ಲಿ ವಾಯುದೇವರೇ ನಿಮ್ಮ ಅನುಗ್ರಹದಿಂದ ನನಗೆ ಈ ಆಯುಷ್ಯ ಸಿಕ್ಕಿದೆ, ನಿಮ್ಮ ಅನುಗ್ರಹದಿಂದಲೇ ನನಗೆ ಸಾಧನೆ ನಡೀತಾ ಇದೆ ಅಂಥೇಳಿ ಯಾವಾಗಲೂ ವಾಯುದೇವರ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಹಂಸ ಮಹಾಮಂತ್ರ ಜಪ ಮಾಡುತ್ತಿರುವ ವಾಯುದೇವರನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಓದನ ಅಂದರೆ ಅನ್ನ, ಉದಕ ಅಂದರೆ ನೀರು. ಇವು ಎರಡು ತೇಜದಲ್ಲಿ ಲಯ ಐದುವವು. ಇವೆರಡು ತೇಜದಲ್ಲಿ, ತೇಜ ಅಂತಂದರೆ ಇಲ್ಲಿ ತುಪ್ಪ ತೇಜ ರೂಪವಾಗಿದೆ. ಅನ್ನ, ನೀರು, ತುಪ್ಪ. ಅದಕ್ಕೆ ನೈವೇದ್ಯಕ್ಕೆ ತುಪ್ಪ ಬೇಕೇ ಬೇಕು. ತುಪ್ಪದಲ್ಲಿ ಮಹಾಲಕ್ಷ್ಮೀ ದೇವಿ ಇದ್ದಾಳೆ, ಅದಕ್ಕೆ ಅಭಿಮಾನಿಯಾಗಿ ಮಹಾಲಕ್ಷ್ಮೀ ದೇವಿ ಇದ್ದಾಳೆ. ಶಿವ ಪವನರು, ಅನ್ನಕ್ಕೆ ಶಿವ, ಉದಕಕ್ಕೆ ಪವನರು ಇರುವವರು ಇವರು ರಮಾಧೀನತ್ವ ವೈದವರು. ಅವರು ಮಹಾಲಕ್ಷ್ಮಿಯ ಅಧೀನಾಗಿ ಇದು ಮಾಡ್ತಾರೆ. ಅದಾದಮೇಲೆ ಈ ದಿವಿಜರೊಡಗೂಡಿ ಅಂದರೆ ವಾಯುದೇವರು ಮತ್ತು ಶಿವ ಇವರಿಬ್ಬರಿಂದ ಕೂಡಿ ಮಹಾಲಕ್ಷ್ಮೀ ದೇವಿ ಮಧುಸೂದನನ ಐದುವಳು ಪರಮಾತ್ಮನ ಜೊತೆಗೆ ಹೋಗಿ ಸೇರ್ಕೋತಾಳಂತೆ ಎಂದು ತಿಳಿದುಕೊಂಡು ಆದರದಿ ಅದು ಏನು ನಮಗೆ ಸಿಕ್ಕಿದೆ ಅನ್ನ, ಅದು ಪರಮಾತ್ಮನ ಅನುಗ್ರಹದಿಂದ ನನ್ನ ಕರ್ಮಕ್ಕನುಸಾರವಾಗಿ ಸಿಕ್ಕಿದೆ, ಅದಕ್ಕೆ ಆದರ ತೋರು. ನಿನ್ನ ಪಾಲಿಗೆ ಬಂದದ್ದೇ ಹೇಳ್ತಾರೆ, ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಒಂದು ಮಾತಿದೆ. ನಿನ್ನ ಪಾಲಿಗೆ ಏನು ಇದೆ? ಅನ್ನ ಸಿಕ್ಕಿದರೆ, ಬರೀ ಅನ್ನ ಇದ್ದರೆ ಪರಮಾತ್ಮ ನಿನ್ನ ಅನುಗ್ರಹದ ಸಿಕ್ಕಿದೆ, ಇದು ನಿನಗೆ ಅರ್ಪಿತ ಅಂತ ಅದನ್ನು ಸ್ವೀಕಾರ ಮಾಡು. ಒಳ್ಳೆಯ ಪಂಚಭಕ್ಷ ಪರಮಾನ್ನ ಸಿಕ್ಕಿದೆ, ಪರಮಾತ್ಮ ಇದು ನಿನ್ನ ಅನುಗ್ರಹದಿಂದ ಸಿಕ್ಕಿದೆ, ಇದು ನಿನಗೆ ಅರ್ಪಿತ ಅಂತ ಹೇಳಿ ಅದನ್ನು ಸ್ವೀಕಾರ ಮಾಡು. ಏನು ಇದೆ ಅದನ್ನು ಆದರದಿಂದ, ಸಂತೋಷದಿಂದ, ಭಕ್ತಿಯಿಂದ, ವಿಶ್ವಾಸದಿಂದ ಅನ್ನ ಉದಕವ, ಅನ್ನವನ್ನು, ಅನ್ನ ಅಂದರೆ ಬರೀ ಅನ್ನ ಅಲ್ಲ, ಎಲ್ಲ ಏನು ತಿನ್ನೋ ಪದಾರ್ಥ ಏನಿದೆ ಅದು ಆಯಾ ವರ್ಣ ಆಶ್ರಮದವರಿಗೆ ಏನು ತಿನ್ನಬೇಕು ಅಂತ ಹೇಳಿದರೆ ಆ ತಿನ್ನುವ ಪದಾರ್ಥಗಳು, ಉದಕ ನೀರು, ಇದನ್ನು ಕೊಡುತ್ತಾ ದಾನ ಮಾಡು. ಹಿಂದಿನ ಜನ್ಮದಲ್ಲಿ ಅನ್ನದಾನ ಮಾಡಿದಿ ಅಂತ ಈಗ ನಿನಗೆ ಅನ್ನ ಸಿಗ್ತಾ ಇದೆ, ಈ ಜನ್ಮದಲ್ಲಿ ಮಾಡಿದರೆ ಮುಂದೆ ಸಿಕ್ಕತ್ತೆ. ಅದರಿಂದ ಅನ್ನವನ್ನು ಇನ್ನು ಜ್ಞಾನಿಗಳಿಗೆ, ವಿದ್ವಾಂಸರಿಗೆ, ಬ್ರಾಹ್ಮಣರಿಗೆ ಅದನ್ನು ಕೊಡುತ್ತಾ ಆಮೇಲೆ ನೀನು ಊಟ ಮಾಡುತ್ತಾ ಉಣುತ್ತಾ ಸುಖಿಸುತ್ತಿರು, ಸುಖದಿಂದ ಇರು. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿರಿ. ಓದನ ಅನ್ನ, ಪೃಥ್ವಿ ಅನ್ನ ಶಬ್ದದಿಂದ ವಾಚ್ಯವಾಗಿದೆ ಅಂತ ಹೇಳಿ ಭಾಷ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ. ಅನ್ನದಲ್ಲಿ ಮಹಾದೇವರು ಈಶ್ವರ ಇದ್ದಾನೆ, ಉದಕದಲ್ಲಿ ಪ್ರಾಣದೇವರಿದ್ದಾರೆ, ತೇಜತತ್ವದಲ್ಲಿ ಅಂದರೆ ಘೃತದಲ್ಲಿ, ತುಪ್ಪದಲ್ಲಿ ಮಹಾಲಕ್ಷ್ಮೀ ದೇವಿ ಇದ್ದಾಳೆ. ರುದ್ರ ಪ್ರಾಣದೇವರು ಮಹಾಲಕ್ಷ್ಮಿಯ ಆಶ್ರಯಕ್ಕೆ ಹೋಗ್ತಾರೆ.
ಮಹಾಲಕ್ಷ್ಮಿ ಅವರಿಬ್ಬರನ್ನು ಕರೆದುಕೊಂಡು, ಮಗ ಮೊಮ್ಮಗನನ್ನು ಕರೆದುಕೊಂಡು, ಜ್ಞಾನಾನಂದದಾಯಕಳಾದ ಮಹಾಲಕ್ಷ್ಮೀ ದೇವಿ ಮಧುಸೂದನನ್ನು, ಮುಕ್ತಿ ಸಂಪತ್ತನ್ನು ಕೊಡುವಂತಹ ಪರಮಾತ್ಮನನ್ನು ಸೇರ್ತಾಳಂತೆ. ನೋಡಿರಿ, ಅನ್ನ, ನೀರು, ಘೃತ ಇವಕ್ಕೆ 3 ಭಾಗ ಮಾಡ್ತಾ ಇದ್ದಾರೆ. ಅನ್ನ ಸ್ಥೂಲ ಭಾಗ ಮಲವಾಗುತ್ತೆ, ಮಧ್ಯಭಾಗ ಮಾಂಸವಾಗುತ್ತೆ, ಸೂಕ್ಷ್ಮ ಭಾಗ ಮನಸ್ಸಿಗೆ ಕಾರಣವಾಗಿದೆ. ಆದ್ದರಿಂದ ಅನ್ನ ಮಾಡುವಾಗಲೂ ಪರಮಾತ್ಮನ ಭಜನೆಯನ್ನು ಮಾಡುತ್ತಾ, ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಮಾಡಬೇಕು. ಯಾಕೆ ಅಂದರೆ ಅನ್ನ ಮಾಡುವವನ ಮನಸ್ಸು ಆ ಅನ್ನಕ್ಕೆ ಬರುತ್ತೆ. ಅನ್ನ ಮಾಡುವವರ ಮನಸ್ಸು ಅವ್ರಿಗೆ ಬರ್ತಾ ಇದೆ. ಅದಕ್ಕೆ ಮಹಾಭಾರತದಲ್ಲಿ ಇದಕ್ಕೊಂದು ಸಂದರ್ಭ ಇದೆ. ಯಾವಾಗ ಭೀಷ್ಮಾಚಾರ್ಯರು ಶಾಂತಿ ಪರ್ವದಲ್ಲಿ ಶರಪಂಜರದ ಮೇಲೆ ಮಲಗಿಕೊಂಡಾಗ ಉಪದೇಶವನ್ನು ಮಾಡ್ತಾ ಇದ್ದಾರೆ, ಆಗ ಅಲ್ಲೇ ಪಕ್ಕದಲ್ಲೇ ಇರುವಂತಹ ದ್ರೌಪದಿ ದೇವಿ ನಗ್ತಾಳೆ. ಯಾಕಮ್ಮ ದ್ರೌಪದಿ ದೇವಿ ನಗ್ತಾ ಇದೆಯಮ್ಮ, ಏನಾಯಿತು ಅಂತ ಕೇಳ್ತಾಳೆ. ಅದಕ್ಕೆ ಅವಾಗ ಹೇಳ್ತಾಳೆ ದ್ರೌಪದಿ ದೇವಿ, ಅಲ್ಲ ಮಹಾತ್ಮರೇ, ಇಷ್ಟೆಲ್ಲ ಉಪದೇಶ ಮಾಡ್ತಾ ಇದ್ದೀರಿ, ಆವಾಗ ಎಲ್ಲಿ ಹೋಗಿತ್ತು ಅಂತ ಕೇಳ್ತಾರೆ. ತುಂಬಿದ ಸಭೆಯಲ್ಲಿ ದುಷ್ಟನಾದ ದುರ್ಯೋಧನ ದುಶ್ಯಾಸನನ ಸೀರೆಯನ್ನು ಸೆಳೆವಾಗ ನಾನು ನಿಮ್ಮನ್ನು ಪ್ರಾರ್ಥನೆ ಮಾಡಿಕೊಂಡು, ನಿಮ್ಮೆಲ್ಲರನ್ನ ಪ್ರಾರ್ಥನೆ ಮಾಡಿಕೊಂಡೆ, ಬನ್ನಿ ಇದು ಸರಿ ಏನು ತಪ್ಪಲ್ಲ ಅಂತ ಹೇಳಿದಾಗ ನೀವು ಸುಮ್ಮನೆ ಕೂತಿದ್ರಿ, ಆವಾಗ ಎಲ್ಲಿ ಹೋಗಿತ್ತು ಅಂತ ಕೇಳ್ತಾರೆ. ಆಗ ಭೀಷ್ಮಾಚಾರ್ಯ ಕರೆಕ್ಟ್ ಪ್ರಶ್ನೆ ಮಾಡಿದ್ವಿ, ಒಳ್ಳೆ ಪ್ರಶ್ನೆ ಮಾಡಿದ್ದೆ ದ್ರೌಪದಿ, ಆಗ ನನ್ನ ರಕ್ತ ಅಶುದ್ಧವಾಗಿತ್ತು, ದುಷ್ಟನಾದ ದುರ್ಯೋಧನನ ಅನ್ನವನ್ನು ತಿಂದು ನನ್ನ ಮನಸ್ಸು ಅಶುದ್ಧವಾಗಿತ್ತು, ಆದ್ದರಿಂದ ಸುಮ್ಮನೆ ಕೂತಿದ್ದು. ಈಗ ಅರ್ಜುನನ ಬಾಣದಿಂದ ಆ ದೂಷಿತವಾದ ರಕ್ತ ಎಲ್ಲ ಹೋಗಿದೆ, ಈಗ ಸ್ವಚ್ಛವಾದ ರಕ್ತ ಇರೋದರಿಂದ ಮನಸ್ಸು ಚೆನ್ನಾಗಿದೆ. ಆದ್ದರಿಂದ ಎಲ್ಲರೂ ಇದನ್ನು ನೆನಪಿಟ್ಕೊಳ್ಬೇಕು. ಅಡುಗೆ ಮಾಡುವಾಗ, ಅದಕ್ಕೆ ಹಿಂದಿನ ಕಾಲದಲ್ಲಿ ಅಡುಗೆ ಮಾಡುವಾಗ ಹೆಂಗಸರು ಹಾಡು ಹಾಡ್ತಾಯಿದ್ರು, ಬೇಕಾದಷ್ಟು ಹಾಡುಗಳಿವೆ. ಹಾಗೆ ಹಾಡು ಹಾಡಿಯೇ ಎಷ್ಟೋ ಬಯಹಾಟಾಗಿವೆ. ನಾನು ಹಾಡು ಹಾಡಿ ದೇವರ ಹಾಡನ್ನು ಹಾಡುತ್ತಾ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಅಡುಗೆ ಮಾಡಿದಾಗ ಆ ತಿನ್ನುವವರ ಮನಸ್ಸಿಗೆ ಅದೇ ಒಳ್ಳೆ ಬುದ್ಧಿ ಬರುತ್ತೆ. ಅದಕ್ಕೆ ಆ ರೀತಿಯಾಗಿ ಒಳ್ಳೆಯ ಅಡುಗೆಯನ್ನು ಮಾಡಿ, ಅನ್ನ ಸಾರದು ಏನೇ ಇದೆ ಅದನ್ನು ಮಾಡಿ, ಆಯಾ ದೇಶ ಕಾಲಕ್ಕನುಸಾರವಾಗಿ ಏನು ಶಾಸ್ತ್ರ ವಿರುದ್ಧವಾದಂಥದ್ದು ಮಾಡಲಿಕ್ಕೆ ಹೋಗಬೇಡ್ರಿ. ಅದನ್ನು ನೈವೇದ್ಯ ಇಟ್ಟು ಆಮೇಲೆ ಅದನ್ನು ಸ್ವೀಕಾರ ಮಾಡಿದರೆ ಮನಸ್ಸು ಶುದ್ಧವಾಗಿರುತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದಾರೆ, ಇದನ್ನು ಮೊದಲು ತಿಳ್ಕೊ. ಅನ್ನ ಸ್ಥೂಲ ಭಾಗ ಮಲವಾದರೆ ಮಧ್ಯಭಾಗ ಮಾಂಸ ಆಗ್ತಾಯಿದೆ, ಸೂಕ್ಷ್ಮ ಭಾಗ ಮನಸ್ಸಿಗೆ ಕಾರಣವಾಗಿ. ಮನಸ್ಸು ಶುದ್ಧವಾಗಿರಬೇಕು, ಮನಸ್ಸು ಚೆನ್ನಾಗಿರಬೇಕು, ಯಾವಾಗಲೂ ಪರಮಾತ್ಮನ ಸ್ಮರಣೆ ಮಾಡ್ತಾ ಇರಬೇಕು ಅಂತಂದರೆ ಅನ್ನವನ್ನು ಶುದ್ಧ ಮನಸ್ಸಿನಿಂದ ಮಾಡಿ ಪರಮಾತ್ಮನಿಗೆ ನಿವೇದನ ಮಾಡಿ, ಪರಮಾತ್ಮ ಇದು ನಿನಗೆ ನಿವೇದಿಸಿದ ಅನ್ನ ಅಂತ ಹೇಳಿ ತಿಂದರೆ ಆಗ ಮನಸ್ಸು ಶುದ್ಧವಾಗಿರುತ್ತೆ. ನೀರು ಸ್ಥೂಲ ಭಾಗ ಮೂತ್ರವಾಗುತ್ತೆ, ಮಧ್ಯಭಾಗ ರಕ್ತವಾಗುತ್ತೆ, ಸೂಕ್ಷ್ಮ ಭಾಗ ಮಾತಿಗೆ ಕಾರಣವಾಗಿದೆ. ಆ ಮಾತು ಸರಿಯಾಗಿ ಆಗಬೇಕು, ಸ್ಪಷ್ಟವಾಗಿರಬೇಕು. ಸರಿಯಾಗಿರಬೇಕು ಅಂತಂದರೆ ನೀರು ಬೇಕಂತ. ಘೃತ ತುಪ್ಪ ಸ್ಥೂಲ ಭಾಗ ಅಸ್ಥಿಗೆ ಕಾರಣವಾಗಿದೆ. ಎಲುಬುಗಳು ಚೆನ್ನಾಗಿ ಗಟ್ಟಿಮುಟ್ಟಾಗಿರಬೇಕಾಗಿದ್ದರೆ ತುಪ್ಪ ಬೇಕು. ಮಧ್ಯಭಾಗ ರೇತಸ್ಸಿಗೆ ಕಾರಣವಾಗಿದೆ, ಸೂಕ್ಷ್ಮ ಭಾಗ ಶ್ವಾಸೋಚ್ಛ್ವಾಸಕ್ಕೆ ಕಾರಣ ಅಂತ ಹೇಳ್ತಾ ಇದೆ. ಸರಿಯಾದ ಶ್ವಾಸೋಚ್ಛ್ವಾಸ ಸರಿಯಾಗಿ ಆಗದೇ ಇದ್ದರೂ ತ್ರಾಸೆ, ಬೇಗ ಆದರೂ ತ್ರಾಸೆ. 1900 ಅಂತ ಹಿಂದೆ ಬಂದಿದೆ. ಅದೇ ರೀತಿಯಾಗಿ ಶ್ವಾಸೋಚ್ಛ್ವಾಸ ಆಗಬೇಕಾಗಿದ್ದರೆ ತುಪ್ಪ ಬಹಳ ತಿಂದೇ ಇದ್ದರೂ ನೈವೇದ್ಯಕ್ಕೆ ಹಾಕಿ
ಊಟಕ್ಕೆ ಕೂತಾಗ ಮೊದಲು ಅದಕ್ಕೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಮೆಂತ್ಯಟ್ಟು ಚಟ್ನಿ ಪುಡಿ ಏನೋ ಮಾಡಿರ್ತಿದ್ರು, ಅಥವಾ ತವ್ವೆ. ಆ ಮೊದಲಿನ ಅನ್ನವನ್ನು ತುಪ್ಪ ಹಾಕಿಕೊಂಡು ಆ ತವ್ವೆಯ ಜೊತೆಗೋ ಅಥವಾ ಮೆಂತ್ಯಟ್ಟು ಚಟ್ನಿ ಪುಡಿ ಜೊತೆಗೋ ತಿಂತಾಯಿದ್ರು. ನಮ್ಮ ಹಿರಿಯರು ಎಷ್ಟು ಇದಿದ್ದಾರೆ ಅಂತಂದರೆ ಅವ್ರು ಎಷ್ಟು ತಿಳ್ಕೊಂಡಿದ್ರು ಅಂದರೆ ಆ ರೀತಿಯಾಗಿ ಮಾಡ್ತಾಯಿದ್ರು. ನೋಡಿರಿ, ನಮ್ಮ ಇದರಲ್ಲಿ ಶಾಸ್ತ್ರದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಈಗ ಬೇರೆ ದೇಶದವರು ಇದನ್ನೆಲ್ಲ ಕಲಿತಾಯಿದ್ರು. ಆಗ ಅವ್ರು ಹೇಳಿದಾಗ ಹೌದಾ, ನಮ್ಮವ್ರು ಹಿಂಗೆ ಹೇಳಿದಾರಾ, ನಮಗೆ ನಮ್ಮವ್ರ ಮೇಲೆ ಅಭಿಮಾನವೂ ಇಲ್ಲ, ಏನೂ ಇಲ್ಲ. ಇದು ಅನಾದಿ ಕಾಲದಿಂದ ವೇದ ಉಪನಿಷತ್ತುಗಳಿಂದಲೇ ಬಂದಿದೆ. ನಾವು ಇದು ಯಾವನು ತಿಳ್ಕೊಳ್ಳೋದೆ ನಮ್ಮ ಮನಸ್ಸಿಗೆ ಬಂದದ್ದು ಮಾಡಿ ಮತ್ತೆ ಆಯಿತು, ಈ ರೋಗ ಬಂತು, ಆ ರೋಗ ಬಂತು. ಈ ಸರಿಯಾಗಿ ಮಾಡುವವರಿಗೆ ಯಾವ ರೋಗವೂ ಬರೋದಿಲ್ಲ. ನಾನು ಸುಳ್ಳು ಹೇಳ್ತಾ ಇಲ್ಲ, ಅನುಭವಿಸಿ ಹೇಳ್ತಾರೆ, ಯಾವ ರೋಗವೂ ಬರೋದಿಲ್ಲ. ಯಾವ ಡಾಕ್ಟ್ರ್ ಹತ್ರ ಹೋಗಬೇಕಾಗಲ್ಲ, ಯಾವ ಡಾಕ್ಟ್ರಿಗೂ ದುಡ್ಡು ಕೊಡಬೇಕಾಗೋದಿಲ್ಲ. ಸರಿಯಾಗಿ ಅದನ್ನು ಸರಿಯಾಗಿ ಊಟ ಮಾಡಿದರೆ ಆ ಶಾಸ್ತ್ರದ ಹೇಳಿದಂತೆ ಆ ಸರಿಯಾಗಿ ಎಷ್ಟು ನೀರು ಕುಡಿಬೇಕು ಅಂತಿದೆ ಅಷ್ಟು ನೀರು ಕುಡಿದರೆ ಆಗ ಪರಮಾತ್ಮನ ನೆನೆಸ್ಕೊಳ್ರಿ. ಅನ್ನದಲ್ಲಿ ಈಶ್ವರ ಅಂತರ್ಗತನಾಗಿ ಪರಮಾತ್ಮ ಇದ್ದಾನೆ ನರಸಿಂಹ ರೂಪದಿಂದ. ಉದಕದಲ್ಲಿ ನೀರಿನಲ್ಲಿ ಪ್ರಾಣದೇವರ ಅಂತರ್ಗತನಾಗಿ ಪರಮಾತ್ಮ ಇದ್ದಾನೆ. ಗುರುತದಲ್ಲಿ ಮಹಾಲಕ್ಷ್ಮಿ ಜೊತೆಗೆ ಪರಮಾತ್ಮ ಇದ್ದಾನೆ. ಇದನ್ನು ತಿಳಿದುಕೊಂಡು ಪರಮಾತ್ಮನಿಗೆ ಅರ್ಪಿಸಿ ಸ್ವೀಕಾರ ಮಾಡಿರಿ, ಪರಮಾತ್ಮ ಅನುಗ್ರಹ ಮಾಡ್ತಾನೆ, ಎಲ್ಲ ರೀತಿಯಿಂದಲೂ ಅನುಗ್ರಹ ಮಾಡ್ತಾನೆ. ದೇಹವೂ ಚೆನ್ನಾಗಿರುತ್ತೆ, ಮನಸ್ಸು ಚೆನ್ನಾಗಿರುತ್ತೆ, ಮಾತನಾಡುವ ಶಕ್ತಿಯನ್ನು ಪರಮಾತ್ಮ ಕೊಡ್ತಾನೆ, ಶ್ವಾಸೋಚ್ಛ್ವಾಸವು ಚೆನ್ನಾಗಿರುತ್ತೆ, ಆರಾಮವಾಗಿ ಇರಬಹುದು. ಜಾಲಿ ತೊಪ್ಪಲ ಜಾವಿಗಳು ಮೆದ್ದಾಲಯದಿ ಸ್ವೇಚ್ಛಾನುಸಾರದೆ ಪಾಲಗರವಂದದಲ್ಲಿ ಲಕ್ಷ್ಮೀ ರಮಣ ತನ್ನವರ ಕೇಳು ಕರ್ಮವ ಸ್ವೀಕರಿಸಿ ತನ್ನಾಲಯದೊಳೆಟ್ಟವರ ಪೊರೆವ ಕೃಪಾಳು ಕಾಮದ ಕೈರವದಳ ಶ್ಯಾಮ ಶ್ರೀರಾಮ. ಸುಂದರವಾದ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಜಾಲಿ ತೊಪ್ಪಲು, ಅಜಾವಿಗಳು ಮೆದ್ದು ಅಂತ ಹೇಳ್ತಾರೆ. ಅಜ, ಆವಿ, ಮೇಕೆ, ಕುರಿ ಇವುಗಳು. ಜಾಲಿ ತೊಪ್ಪಲು, ಜಾಲಿ ಗಿಡಕ್ಕೆ ಮುಳ್ಳಿರುತ್ತೆ. ಅವು ನೋಡ್ರಿ, ಆ ಮುಳ್ಳ ಚುಚ್ಚಿಸಿಕೊಳ್ಳದೆ ಆ ಎಲೆಯನ್ನು ತಿನ್ನುತ್ತೆ. ತಿಂದು ಸ್ವೇಚ್ಛಾನುಸಾರದಿಂದ ಹಾಲನ್ನು ಕೊಡುತ್ತೆ. ಇದೇ ರೀತಿಯಾಗಿ ನೋಡಿರಿ, ಅವು ತಿಂದಿದ್ದು ಮುಳ್ಳು ಗಿಡದ ಎಲೆಯನ್ನು ತಿಂದು ಒಳ್ಳೆಯ ಹಾಲನ್ನು ಕೊಡ್ತಾಯಿತ್ತು. ಆಕಳು ಅಷ್ಟೇ, ಅದಕ್ಕೇನು ಹಾಕ್ತೀವಿ ನಾವು? ಒಣ ಹುಲ್ಲು ಹಾಕ್ತೀವಿ, ಆದರೆ ನಮಗೆ ಅದು ಅಮೃತದಂಥ ಹಾಲನ್ನು ಕೊಡುತ್ತೆ. ಅದೇ ರೀತಿಯಾಗಿ ಲಕ್ಷ್ಮೀರಮಣ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ತನ್ನವರ ಕೀಳ ಕರ್ಮವ ಸ್ವೀಕರಿಸಿ ಭಕ್ತರು ಮಾಡಿದಂತಹ ಕೀಳು ಕರ್ಮ ಅಂತಂದರೆ ಇನ್ನೊಬ್ರು ಹೊಡೆಯೋದು ಬಡಿಯೋದು ಅರ್ಥ ಅಲ್ಲ, ಅದನ್ನೆಲ್ಲರೂ ನೆನಪಿಟ್ಕೊಡ್ರಿ. ಇಲ್ಲಿ ಕೀಳು ಕರ್ಮ ಅಂದರೆ ದೇಶ ಕಾಲಕ್ಕನುಸಾರವಾಗಿ ವರ್ಣ ಆಶ್ರಮಕ್ಕನುಸಾರವಾಗಿ ಮಾಡಿದ ಕರ್ಮಗಳನ್ನು ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮ ಸ್ವೀಕಾರ ಮಾಡಪ್ಪ ಅಂತಂದರೆ ನಾವು ಸಾಮಾನ್ಯ ಮನುಷ್ಯರಾದ ಆ ಕರ್ಮಗಳಲ್ಲೂ ಸಾಮಾನ್ಯ ತಪ್ಪುಗಳಾಗಿರುತ್ತೆ ಬೇಕಾಷ್ಟು, ಅದನ್ನು ಪರಮಾತ್ಮ ಕ್ಷಮಿಸ್ತಾನೆ. ಬೇಕಂತೇನೆ ತಪ್ಪು ಮಾಡಿ ಮಾಡಬಾರದ ಕುಕರ್ಮಗಳನ್ನು ಮಾಡಿ ಕೃಷ್ಣಾರ್ಪಣ ಅಂದರೆ ಸ್ವೀಕಾರ ಮಾಡೋದಿಲ್ಲ, ನೆನ್ಪಿಟ್ಕೊಳ್ರಿ. ಇಲ್ಲಿ ಹೇಳಿದ್ದಾರೆ ಹಾಗಲ್ಲ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಸರಿಯಾದ ಕರ್ಮ, ದೇಶ ಕಾಲ ವರ್ಣ ಆಶ್ರಮಕ್ಕೆ, ಇದೆಲ್ಲರೂ ಈ ಶಬ್ದದ ಕಡೆ ಲಕ್ಷ್ಯ ಕೊಡ್ರಿ. ದೇಶ ಕಾಲ ವರ್ಣ ಆಶ್ರಮಕ್ಕನುಸಾರವಾಗಿ ಆ ಕರ್ಮಗಳನ್ನು ಮಾಡುವಾಗ ಸಾಮಾನ್ಯ ಮನುಷ್ಯರಾದ್ದರಿಂದ ನಮ್ಮಿಂದ ಸ್ವಲ್ಪ ತಪ್ಪಾಗುತ್ತೆ, ಅದನ್ನು ಪರಮಾತ್ಮ ಕ್ಷಮಿಸ್ತಾನೆ. ಬೇಕಂತೆ ಕುಕರ್ಮಗಳನ್ನು ಮಾಡಿ ಕೆಟ್ಟ ಕರ್ಮಗಳನ್ನು ಮಾಡಿ ಕೃಷ್ಣಾರ್ಪಣ ಅಂತೇನೆ ನಂಗೆ ಕ್ಷಮಿಸ್ತಾನೆ ಅಂದರೆ ಸರ್ವತಾ ಕ್ಷಮಿಸೋದಿಲ್ಲ, ಇದು ಬದಲಾಗಿ ಮಹಾ ಶಿಕ್ಷೆಯನ್ನು ಕೊಡ್ತಾನೆ.
ಸ್ವೀಕರಿಸಿ ತನ್ನ ಆಲಯದೊಳಿಟ್ಟು ತನ್ನ ವೈಕುಂಠಾದಿಗಳಲ್ಲಿ ಇಟ್ಟು ಅವರನ್ನು ಪೊರಿತಾನೆ. ಹೀಗೆ ಯಾಕೆ ಮಾಡ್ತಾನೆ ಅಂದರೆ ಕೃಪಾಳು, ಕರುಣಾ ಸಮುದ್ರ. ನೋಡ್ರಿ, ಯಥಾಗೌ ತೃಣಧಾನ್ಯಾದಿ ಭುಕ್ತ್ವಾ ಕ್ಷೀರವಹ ಭವೇತ್. ಇಲ್ಲಿ ಹೇಳ್ತಾರೆ ತೃಣವನ್ನು, ಅದಕ್ಕೆ ಹುಲ್ಲನ್ನು ಹಾಕ್ತೇವೆ, ಆಕಳಿಗೆ ಒಂದಿಷ್ಟು ಧಾನ್ಯವನ್ನು ಹಾಕ್ತೇವೆ, ಅದನ್ನು ಸ್ವೀಕಾರ ಮಾಡಿ ನಮಗೆ ಕ್ಷೀರವನ್ನು ಕೊಡ್ತಾಯಿತ್ತು, ಅಮೃತಕ್ಕೆ ಸಮಾನವಾಗಿರುವಂಥ ಕ್ಷೀರ ಕೊಡ್ತಾಯಿತ್ತು. ಅದೇ ರೀತಿಯಾಗಿ ಪರಮಾತ್ಮ ತನ್ನ ಭಕ್ತರು ಮಾಡಿದಂತಹ ದೇಶ ಕಾಲ ವರ್ಣಕ್ಕೆ ಆಶ್ರಮಕ್ಕೆ ಅನುಸಾರವಾಗಿ ಮಾಡಿದ ಕರ್ಮಗಳನ್ನು ನಾವು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಅರ್ಪಿಸಿದರೆ, ಇದನ್ನು ನೆನ್ಪಿಟ್ಕೊಳ್ಳಿ, ಅರ್ಪಿಸಿದರೆ ಅದನ್ನು ಸ್ವೀಕರಿಸಿ ನಮಗೆ ಅನುಗ್ರಹ ಮಾಡ್ತಾನಂತೆ. ಪೊರೆವ ಕೃಪಾಳು. ಯಾಕೆ ಹೀಗೆ ಮಾಡ್ತಾನೆ? ಕರುಣಾ ಸಮುದ್ರನಾದಂತಹ. ಉಳಿದ ಯಾರು ಹಿಂಗೆ ಮಾಡೋದಿಲ್ಲ. ಅದರಲ್ಲಿ ಅದು ಕಡಿಮೆ ಇದೆ, ಇದರ ಕಡಿಮೆ ಇದೆ. ನೀ ಭಕ್ತಿಯಿಂದ ಸರಿಯಾಗಿ ಕೊಟ್ಟಿದೆಯಲ್ಲ, ಅದನ್ನು ಸ್ವೀಕಾರ ಮಾಡ್ತಾನೆ. ವಿದುರನ ಮನೆಗೆ ಹೋಗಿದ್ದಾನೆ ಪರಮಾತ್ಮ. ಅಲ್ಲಿ ದುರ್ಯೋಧನ ಬೇಕಾದಷ್ಟು ಎಲ್ಲ ದೇಶದ ಮಂದಿಯನ್ನು ಕರೆಸಿ ಅಡುಗೆ ಮಾಡಿಸಿಟ್ಟಿದ್ದಾನೆ. ಇವನಿಗೆ ಊಟ ಮಾಡಿಸಿ ನಮ್ಮ ಕಡೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಆದರೆ ವಿದುರ ಅಂತಾನೆ ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗ್ಬೇಕಾದ್ರೆ ಎರಡೇ ಸಮಯದಲ್ಲಿ, ಇಲ್ಲ ತನಗೆ ಅನ್ನಕ್ಕೆ ಗತಿ ಇಲ್ಲ, ಇಲ್ಲ ನಮಗೆ ಅವನು ಪ್ರೀತ್ಯಾಸ್ಪದನಾಗಿರಬೇಕು. ಸೀದಾ ಸ್ಪಷ್ಟವಾಗಿ ದುರ್ಯೋಧನಿಗೆ ಹೇಳ್ತಾ ಇದ್ದಾನೆ, ನನಗೆ ಅನ್ನಕ್ಕೆ ಗತಿ ಇಲ್ಲ ಅಂತ ಅನ್ನೋ ಸಂದರ್ಭ ಬರೋದೇ ಇಲ್ಲ. ಇನ್ನು ಪ್ರೀತ್ಯಾಸ್ಪದ, ನೀನು ಪ್ರೀತ್ಯಾಸ್ಪದ ಅಲ್ಲ ಅಂತ ಬಾಯಿ ಬಿಟ್ಟು ಹೇಳಬೇಕಾದದ್ದೇ ಇಲ್ಲ. ಅಲ್ಲಿಂದ ಹೊರಟಿದ್ದಾನೆ ಅಂದರೆ ಅದರ ಅರ್ಥ ಅದೇ. ಹೋಗಿ ವಿದುರನ ಮನೆಗೆ ಬಂದಿದ. ಅದರಿಂದ ನೆನಪಿಟ್ಕೊಳ್ರಿ, ಪರಮಾತ್ಮ ವಿದುರನ ಮನೆಯಲ್ಲಿ ಬಂದು ಕೃಷ್ಣ ಅವನು ಕೊಟ್ಟ ಹಾಲನ್ನು ಸ್ವೀಕಾರ ಮಾಡಿದ. ಅವನಿಗೇನು ಕೊಟ್ಟಿದ್ದನ್ನು ಸ್ವೀಕಾರ ಮಾಡಿ, ಅಲ್ಲಿ ದುರ್ಯೋಧನ ಕೃಷ್ಣ ನಾನು ಇಷ್ಟೆಲ್ಲ ಮಾಡಿಟ್ಟಿದ್ದೆ, ಎಲ್ಲ ದೇಶದ ಜನಕ್ಕೆ ಇಷ್ಟೆಲ್ಲ ಅಡುಗೆ ಮಾಡಿರ್ತೇನೆ, ಅದು ಹೋಗ ಬಡವಸ್. ವಿದುರ ಏನು ಅಂತಂದರೆ ಅಲ್ಲಿ ಮಂತ್ರಿಯಾಗಿದ್ದರೂ ಅವನ ಅನ್ನವನ್ನು ಉಣ್ತಾ ಇರಲಿಲ್ಲ. ದುರ್ಯೋಧನ ಅನ್ನ ಬೇಡ ಅಂತ ಹೇಳಿ ತನಗೆ ಬಂದ ಭೂಮಿಯಲ್ಲಿ ಏನೋ ಒಂದಿಷ್ಟು ಬೆಳೆಯನ್ನು ಬೆಳೆದು ಅದನ್ನಷ್ಟೇ ಉಣ್ತಾ ಇದ್ದ. ನೋಡ್ರಿ, ಅನ್ನಕ್ಕೆ ಎಷ್ಟು ಮರ್ಯಾದೆ ಇದೆ. ಉಂಡಿರ್ತ. ಅದಕ್ಕೆ ವಿದುರನ ಮನೆಗೆ ಹೋಗಿದ್ದಾನೆ. ವಿದುರ ಸಭೆಯೆಲ್ಲ ಮುಗಿಸಿಕೊಂಡು ಬಂದ. ಹೆಂಡತಿ ಹೇಳ್ತಾಳೆ, ಕೃಷ್ಣ ಬಂದಿದ್ದಾನೆ ಅಂದರೆ ಯಾಕೆ ಕರೀಲಿಲ್ಲ? ಅವನಿಗೆ ಕರಿಬೇಕಾಗಿತ್ತು. ಬೇಡ, ಅಲ್ಲೆಲ್ಲ ಬೇಕಾಷ್ಟು ಅಡುಗೆ ಮಾಡಿದ್ದಾರೆ, ಯಾರ್ಯಾರು ಯಾವ್ಯಾವುದೋ ದೇಶದವನು ಕರ್ಕೊಂಬಂದಿದ್ದಾನೆ, ನಮ್ಮಲ್ಲಿ ಏನು ಬರೀ ಒಂದು ಅನ್ನ ಸಾರು ಇದೆ, ಅಲ್ಲೇ ಊಟ ಮಾಡಲಿ ಚೆನ್ನಾಗಿ. ಹೀಗೆ ಮಾತಾಡುವಾಗ ಕೃಷ್ಣ ನೋಡ್ರಿ ಕರೆಯದೇ ಬಂದಿದ್ದಾನೆ. ವಿದುರ ತನ್ನ ಮನೆಗೆ ಕರೆದೂ ಇಲ್ಲ ಅವನು, ಆದರೆ ಬಂದಿದ್ದಾನೆ. ಭಕ್ತರ ಮನೆಗೆ ಪರಮಾತ್ಮ ಕರೆಯದೇ ಬರ್ತಾನೆ. ಬಂದು, ವಿದುರ ತುಂಬ ಹಸಿವೆಯಾಗಿದೆಯೋ, ನಿತ್ಯ ತೃಪ್ತನಾಗಿರುವಂತಹ ಪರಮಾತ್ಮ, ಯಾವನಿಗೆ ಹಸಿವೆ ನೀರಡಿಕೆ ಇಲ್ಲ ಅಂತಹ ಪರಮಾತ್ಮ ವಿದುರನ ಮನೆಗೆ ಬಂದು, ವಿದುರ ನನಗೆ ಹಸಿವೆ ಆಗಿದೆಯೋ ಅಂತ ಇದ್ದಾನೆ. ಇದು ನೋಡ್ರಿ ಪರಮಾತ್ಮ ಭಕ್ತ ಬಂಧು ಹೇಗಿದ್ದಾನೆ. ಆಗ ತನ್ನ ಮನೆಯಲ್ಲಿ ಮಾಡಿದಂತಹ ಅನ್ನ ಸಾರು ಏನಿತ್ತು ಅದನ್ನು ಹಾಕಿ ಪರಮಾತ್ಮನಿಗೆ ಇದನ್ನೇ ಸ್ವೀಕಾರ ಮಾಡಪ್ಪ ಅಂತಂದರೆ, ಅಲ್ಲಿ ಅವನು ದುಷ್ಟ ದುರ್ಯೋಧನ, ಅಲ್ಲೇನು ಸಿಗತ್ತೆ ಅವನಿಗೆ, ಅವನಿಗಿಲ್ಲ ಉಣ್ಣೋದಿದು ಅಂತ ಹೇಳಿದ. ಅವನೇನು ಹಾಕ್ತಾವನು ಊಟಕ್ಕೆ ಅಂತ ಪರಮಾತ್ಮ ತೋರಿಸ್ಬೇಕಾಗಿದೆ. ಅವನು ಕೊಟ್ಟಂತಹ ಹಾಲನ್ನು ಒಂದು ಸ್ವಲ್ಪ ಕೆಳಗೆ ಹಾಕಿದ್ದಾನೆ. ಆ ಹಾಲು ದುರ್ಯೋಧನನ ಮನೆವರೆಗೂ ಹರಿದು ಹೋಗಿದೆ ಅಂತ. ಇದೇ ಕರುಣಾ ಸಮುದ್ರ. ಈ ರೀತಿಯಾಗಿ ಮತ್ತಾರೂ ಮಾಡೋದಿಲ್ಲ. ಪರಮಾತ್ಮ ಒಬ್ಬನೇ ಕರುಣಾ ಸಮುದ್ರ. ಆದ್ದರಿಂದ ನೆನ್ಪಿಟ್ಕೊಡ್ರಿ, ಪರಮಾತ್ಮನಿಗೆ ಕೊಡ್ರಿ, ಪರಮಾತ್ಮನಿಗೆ ನಿವೇದನ ಮಾಡಿಯೇ ಸ್ವೀಕಾರ ಮಾಡಿರಿ. ತನ್ನ ಆಲಯದೊಳಿಟ್ಟು ಅಂತ ಇದ್ದಾರೆ, ತನ್ನ ವೈಕುಂಠದಲ್ಲಿಟ್ಟು ಪೊರೆವ. ಯಾಕೆ ಅಂದರೆ ಕೃಪಾಳು ಆಗಿದ್ದಾನೆ, ಕಾಮದನಾಗಿದ್ದಾನೆ, ಭಕ್ತರ ಅಭಿಷ್ಟಗಳನ್ನು ಪೂರ್ತಿ ಮಾಡುವವನಾಗಿದ್ದಾನೆ.
ಕೈರವದಳ ಶ್ಯಾಮ ಶ್ರೀರಾಮ ಅಂತ ಹೇಳ್ತಾರೆ. ಕೈರವದಳ ಶ್ಯಾಮ ಅಂದರೆ ಕನ್ನೈದಲೆ ಹೂವಿನಂತೆ ಬಣ್ಣ ಇರುವ ಶ್ಯಾಮವರ್ಣದವನಾಗಿರುವಂತಹ ಈ ಪರಮಾತ್ಮ ಶ್ರೀರಾಮ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಮುಕ್ತಿಯಲ್ಲಿಯೂ ಒಂದು ಅಯೋಧ್ಯ ನಗರ ಅಂತಿತ್ತು. ಮುಕ್ತಿಯಲ್ಲೂ ಒಂದು ಭಾಗ ಇದೆ, ಅದು ಅಯೋಧ್ಯ ನಗರ ಅಂತ ಕಲಿಸ್ಕೊತ್ತೆ. ಅಲ್ಲಿ ಪರಮಾತ್ಮ ಶ್ರೀರಾಮ ರೂಪದಿಂದ ಅಲ್ಲಿದ್ದಾನೆ. ಆದ್ದರಿಂದ ದೇಶ ಕಾಲ ವರ್ಣಾಶ್ರಮಕ್ಕನುಸಾರವಾಗಿ ಮಾಡಿದ ಕರ್ಮಗಳನ್ನು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮ ನೀನು ಸ್ವೀಕಾರ ಮಾಡಪ್ಪ ಅಂತ ಅರ್ಪಿಸಿದರೆ ಕರುಣಾಸಮುದ್ರನಾದಂತಹ ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿ ಮುಕ್ತಿಯನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಶ್ರೀರಾಮ ಅಂತ ಒಂದೇ ಶಬ್ದವನ್ನು ಇಟ್ಟು ದಾಸರು ಹೇಳ್ತಾರೆ, ಮುಕ್ತಿಯಲ್ಲೂ ಅಯೋಧ್ಯ ಇದೆ, ಅಲ್ಲಿಟ್ಟು ನಿನಗೆ ಸುಖ ಕೊಡ್ತಾನೆ ಪರಮಾತ್ಮ ಅಂತ. ಆದ್ದರಿಂದ ಪರಮಾತ್ಮನಿಗೆ ಅರ್ಪಿಸಿ ಸ್ವೀಕಾರ ಮಾಡಿ. ಅರ್ಪಿಸುವಾಗ ಮನಸ್ಸಿಗೆ ಬಂದದ್ದೆಲ್ಲ ಅಲ್ಲ, ದೇಶ ಕಾಲ ವರ್ಣ ಆಶ್ರಮಕ್ಕನುಸಾರವಾಗಿ ಯಾವ ಆಹಾರವನ್ನು ಸ್ವೀಕಾರ ಮಾಡಿ ಅಂತ ಹೇಳಿದ್ದಾರೆ, ಆ ಆಹಾರವನ್ನು ಪರಮಾತ್ಮನಿಗೆ ಅರ್ಪಿಸಿ. ಇಲ್ಲಿ ಹೇಳಿದ್ದಾರೆ, ಬಾ ಯಾರು ಬೇಕಾಸಿ ಕೊಡ್ತೀನಿ ಸ್ವೀಕಾರ ಮಾಡ್ತೀನಿ, ಬರೋದಿಲ್ಲ. ಆದ್ದರಿಂದ ಇದನ್ನು ನೆನ್ಪಿಟ್ಕೊಳ್ಬೇಕು. ನೋಡಿರಿ, ಭೀಷ್ಮಾಚಾರ್ಯ ಹೇಳಿದ್ರು, ಆ ರಕ್ತ ಎಲ್ಲ ಹೋಗಿದೆ. ಈಗ ದುಷ್ಟನ ತಿಂದ ಅನ್ನದ ರಕ್ತ ಹೋಗಿದೆ, ಈಗ ಶುದ್ಧವಾದ ರಕ್ತವಿದೆ. ಆದ್ದರಿಂದ ಇಷ್ಟೆಲ್ಲ ಶಾಂತಿ ಪರಮ ಇತ್ಯಾದಿ ಪರಮಗಳನ್ನು ಉಪದೇಶ ಮಾಡಿದ್ದಾರೆ. ಈ ಪ್ರಶ್ನೆ ಭಾರತೀದೇವಿ ಗೊತ್ತದ ದ್ರೌಪದಿಗೆ, ಆದರೆ ನಮಗೋಸ್ಕರ ಅವರಿಗೆ ಕೇಳಿದರೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅನ್ನದ ಕಡೆಗೆ ಎಚ್ಚರವಿರಲಿ. ಅನ್ನವನ್ನು ಸರಿಯಾಗಿ ಮಾಡಿ ಪರಮಾತ್ಮನಿಗೆ ನಿವೇದನ ಮಾಡಿ ಅದನ್ನು ಸ್ವೀಕಾರ ಮಾಡಿರಿ, ಆಗ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಶಶಿ ದಿವಾಕರ ಪಾವಕರೊಳಿಹ ಅಸಿತ ಸಿತಲೋಹಿತಗಳಲ್ಲಿ ಶಿವ ಶ್ವಸನ ಭಾರ್ಗವೆ ಮೂವರುಳು ಶ್ರೀ ಕೃಷ್ಣ ಹಯವದನ ವಸುದೀಪಾರ್ಧನು ತ್ರಿವರತು ಎನಿಸಿ ವಸುಮತಿಯೋಳ ಅನ್ನ ಉದಕ ಅನಳ ಪೆಸರಿನಿಂದಲೇ ಸರ್ವಜೀವರ ಸಲಹುವನು ಕರುಣೆ. ಶಶಿ ಚಂದ್ರ, ರಾತ್ರಿಗೆ ಅಭಿಮಾನಿಯಾಗಿರುವಂತಹ ಚಂದ್ರ, ಇವನೇನು ಅಂತಂದರೆ ಎಲ್ಲ ವನಸ್ಪತಿಗಳ ಅಭಿವೃದ್ಧಿಗೆ ಕಾರಣನಾಗಿದ್ದಾನೆ. ಅಲ್ಲಿ ಪರಮಾತ್ಮ ಕಪ್ಪು ಬಣ್ಣದ ಚಂದ್ರನಲ್ಲಿ ಶ್ರೀಕೃಷ್ಣ ಇದ್ದಾನೆ. ಅಸಿತ ಸಿತಲೋಹಿತಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಭಾರ್ಗವಿ ಮೂವರೋಳು ಶ್ರೀಕೃಷ್ಣ ಹಯವದನ, ಶ್ರೀಕೃಷ್ಣ ಇದ್ದಾನೆ. ದಿವಾಕರ ಅಂದರೆ ಸೂರ್ಯ, ಹಗಲಿಗೆ ಅಭಿಮಾನಿಯಾದಂತಹ ದೇವತೆ. ಇಲ್ಲಿ ಬೆಳ್ಳಗಿನ ಸೀತ ಅಂದರೆ ಬೆಳ್ಳಗಿನ ಹಯವದನ ರೂಪದಿಂದ ಪರಮಾತ್ಮ ಇದ್ದಾನೆ. ತುಪ್ಪ ತೇಜತತ್ವ, ಅಲ್ಲಿ ಅಗ್ನಿ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಮಹಾಲಕ್ಷ್ಮೀ ದೇವಿ ತುಪ್ಪಕ್ಕೆ ಅಭಿಮಾನಿಯಾಗಿದ್ದಾರೆ. ಮಹಾಲಕ್ಷ್ಮಿ ಜೊತೆಗೆ ಪರಶುರಾಮ ದೇವರಿದ್ದಾರೆ. ಅಗ್ನ್ಯಂತರ್ಗತನಾಗಿ ಪರಮಾತ್ಮ ಪರಶುರಾಮ ರೂಪದಿಂದ ಇದ್ದಾನೆ. ವಸುದೀಪಾರ್ಥನ ಪರಶುರಾಮ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಮೂವರಳು ಶ್ರೀಕೃಷ್ಣ ವಸುದೀಪಾರ್ಧನ ತ್ರಿವರತೋ ಎನಿಸಿ ಮೂರು ಹೆಸರಿನಿಂದ ಇಲ್ಲಿ ಇದ್ದು ವಸುಮತಿಯೋಳು, ವಸುಮತಿ ಅಂದರೆ ಭೂಮಿಯಲ್ಲಿ, ಅನ್ನ ಉದಕ ಅನಳ ಹೆಸರಿನಿಂದ. ಅದಕ್ಕೆ ವೈಶ್ವದೇವ ಮಾಡುವಾಗ ಅಲ್ಲಿ ಪರಶುರಾಮ ದೇವರನ್ನು ನೆನೆಸಿಕೊಂಡು ಅಗ್ನ್ಯಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಶುರಾಮ ದೇವರನ್ನು ನೆನೆಸಿಕೊಂಡು ಆಹುತಿಯನ್ನು ಕೊಡ್ತಾರೆ. ಅದು ಎಷ್ಟು ಚೆನ್ನಾಗಿದೆ. ಎಲ್ಲ ಮಾಡುವಾಗ ಹೇಳ್ತಾ ಇದ್ದಾರೆ, ಭೂಮಿಯಲ್ಲಿರುವ ಎಲ್ಲ ಪ್ರಾಣಿಗಳಿಗೂ ಅನ್ನ ಸಿಗಲಿ, ಅವರ ಏನು ಬೇಕು ಆ ರೂಪದಿಂದ ಅನ್ನ ಸಿಗಲಿ ಅಂತ ಬೇಡ್ಕೊತಾರೆ. ಅದಕ್ಕೆ ವೈಶ್ವದೇವ ಮಾಡೋದು ಸರ್ವಜೀವರ ಸಲಹುವ. ನೋಡ್ರಿ, ಎಲ್ಲರನ್ನ ರಕ್ಷಣೆ ಮಾಡ್ತಾರೆ. ಅನ್ನ ಉದಕ ಅಗ್ನಿಯಿಂದ, ಅಗ್ನಿ ಹೆಸರಲ್ಲಿ ಅನ್ನ ಆಗಬೇಕಾದ್ರೆ ಅಗ್ನಿ ಬೇಕು. ಆ ಮೂರರಲ್ಲಿಯೂ ಪರಮಾತ್ಮ ತಾನಿದ್ದು ಶಶಿ ಸೂರ್ಯ ಅಗ್ನಿಯ ಹೆಸರಿನಿಂದ ಪರಮಾತ್ಮ ಶ್ರೀಕೃಷ್ಣ ಹಯವದನ ಪರಶುರಾಮ ರೂಪದಿಂದ ಮೂರರಲ್ಲಿ ಇದ್ದು ಎಲ್ಲ ಜೀವರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಯಾಕೆಂದರೆ ಪರಮ ಕರುಣಾ ಸಮುದ್ರ.
ಈಗಿನ್ಯಾರು ಮಾಡೋದಿಲ್ಲ. ನಾವಿನ್ನು ಮಾಡಿದ್ರೆ ಅವ್ರು ನನಗೆ ಅವತ್ತು ಮಾಡ್ಯಾನೇನು, ಇವತ್ತು ಮಾಡ್ಯಾನೇನು, ಮುಂದೆ ಮಾಡೋರು ಇದ್ದಾನೆ, ಎಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿ ನಾವು ಬಂದೊಂದು ಕೆಲಸ ಮಾಡ್ತೀವಿ. ಈಗ ಯಾರಿಗಾದರೂ ಊಟ ಕರಿಬೇಕಾದ್ರೆ ಅವನ್ನ ಹಿಂದೆ ನನಗೆ ಕರೆದಿರಬೇಕು, ಅದನ್ನು ತೀರಿಸೋದಕ್ಕೋಸ್ಕರ ಕರಿತೀವಿ. ಇಲ್ಲ ಇವತ್ತು ಕರೆದ್ರೆ ನಾಳೆ ಅವನಿಂದ ನನಗೇನಾದರೂ ಉಪಕಾರ ಆಗತ್ತೇನು ಅಂತ ಆವಾಗ ಕರಿತೀವಿ. ಪರಮಾತ್ಮ ಇದು ಯಾವುದನ್ನು ಯೋಚಿಸೋದಿಲ್ಲ. ನೋಡಿರಿ ಎಷ್ಟು ಕರುಣಾ ಸಮುದ್ರದಾನೆ. ಪ್ರತಿಯೊಂದು ಜೀವಕ್ಕೂ ಆಯಾ ದೇಶ ಕಾಲಕ್ಕನುಸಾರವಾಗಿ ಅವಕ್ಕೇನು ಆಹಾರ ಕೊಡಬೇಕು ಅದನ್ನು ಕೊಡ್ತಾ ಇದ್ದಾನೆ ಪರಮಾತ್ಮ. ನೋಡಿರಿ, ಬೆಳೆಗಳು ಬೆಳಿಬೇಕಾಗಿದೆ, ಚಂದ್ರನ ಅಂತರ್ಗತನಾಗಿದ್ದು ಆ ಬೆಳೆಗಳನ್ನು ಬೆಳೆಸ್ತಾ ಇದ್ದಾನೆ. ಸೂರ್ಯನ ಅಂತರ್ಗತನಾಗಿದ್ದುಕೊಂಡು ಹಗಲು ಸೂರ್ಯ ಬಂದರೆ ಎಲ್ಲ ಇದಾಗತ್ತೆ, ಕೆಲಸಗಳಾಗತ್ತೆ ಸೂರ್ಯನಿಂದಲೇ, ಅದನ್ನು ಮಾಡ್ತಾ ಇದ್ದಾನೆ. ಅಗ್ನಿಯ ತೇಜ ತತ್ವದಿಂದ ಅನ್ನ ಆಗಬೇಕಲ್ಲ, ಅದನ್ನು ಮಾಡಿಸ್ತಾ ಇದ್ದಾನೆ. ತುಪ್ಪ ಬೇಕು, ತುಪ್ಪ ಹೇಳಿದ್ರೆ ಸೂಕ್ಷ್ಮ ರೂಪದಿಂದ ಅದು ಮನಸ್ಸಿಗೆ ಕಾರಣವಾಗಿದೆ. ಸ್ಥೂಲ ರೂಪ ಅಸ್ಥಿಗೆ ಕಾರಣವಾಗಿದೆ. ಸ್ಥೂಲ ರೂಪದಿಂದ ಅಸ್ಥಿ ಗಟ್ಟಿಮುಟ್ಟಿಯಾಗಿರಬೇಕಾಗಿದ್ರೆ ಬೋನ್ಸ್, ಮಧ್ಯಭಾಗ ರೇತಸ್ಸಿಗೆ ಕಾರಣವಾಗಿದೆ. ಸೂಕ್ಷ್ಮ ಭಾಗ ಶ್ವಾಸೋಚ್ಛ್ವಾಸಕ್ಕೆ ಸರಿಯಾದ ಶ್ವಾಸೋಚ್ಛ್ವಾಸ ಆಗುತ್ತೆ. ದಮ್ ಬರೋದಾಗಲಿ ಅಥವಾ ಉಸಿರಾಟಕ್ಕೆ ತ್ರಾಸಾಗೋದಲ್ಲಿ ಇದು ಯಾವುದೂ ಆಗೋದಿಲ್ಲ. ಇಷ್ಟೆಲ್ಲ ಪರಮಾತ್ಮ ಯಾಕೆ ಮಾಡ್ತಾ ಇದ್ದಾನೆ? ಕರುಣಾ ಸಮುದ್ರನಾದ್ದರಿಂದ. ಪರಮಾತ್ಮ ಕರುಣಾ ಸಮುದ್ರನಾದ್ದರಿಂದ ಇದೆಲ್ಲ ಮಾಡ್ತಾ ಇದ್ದಾನೆ. ಇಲ್ಲದೆಲ್ಲ ಅವನಿಗೆ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಇಷ್ಟು ಮಾಡ್ತಾ ಇದ್ದಾನೆ ಪರಮಾತ್ಮ. ವಸುದೀಪಾರ್ಧನು ತೀವ್ರತೋ ಎನಿಸೆ. ಪರಮಾತ್ಮನು ಪರಶುರಾಮ ದೇವರು ತ್ರಿವ್ರತು 3 ರೂಪದಲ್ಲಿ ಇದ್ದುಕೊಂಡು, ಶ್ರೀಕೃಷ್ಣ ಹೈವದನ ಪರಶುರಾಮದಿಂದ ಇದ್ದುಕೊಂಡು ವಸುಮತಿ ಭೂಮಿಯಲ್ಲಿ ಉಣ್ಣುವಂತಹ ಅನ್ನದಲ್ಲಿ, ಉದಕದಲ್ಲಿ, ಅಗ್ನಿಯಲ್ಲಿ ಇದ್ದು ಸರ್ವ ಜೀವರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ. ಇದನ್ನು ನೆನಪಿಟ್ಟುಕೊಂಡು ಆ ಪರಮಾತ್ಮನ ಅನುಗ್ರಹದಿಂದ ಉಣಬೇಡ ತಿನ್ನಬೇಡ ಅಂತ ಹೇಳೇ ಇಲ್ಲ ದೇವರು. ಅವನು ಏನು ಕೊಟ್ಟಿದ್ದಾನೆ, ಪರಮಾತ್ಮ ನಿನಗೇನು ಕೊಟ್ಟಿದ್ದಾನೆ ಅದನ್ನು ಸಂತೋಷದಿಂದ ಪರಮಾತ್ಮನಿಗೆ ಅರ್ಪಿಸಿ ನಿನ್ನ ಬಂಧು ಬಳಗ ಜೊತೆ ಕೂತ್ಕೊಂಡು ಸಂತೋಷದಿಂದ ತಿನ್ನುವಂತ ಇಷ್ಟೇ ಹೇಳ್ತಿರೋದು ಪರಮಾತ್ಮ. ತಿನ್ನಬೇಡ ಅಂತ ಅವನು ಹೇಳೇ ಇಲ್ಲ. ಅವನು ಹೇಳ್ತಾ ಇರೋದು ಇಷ್ಟೇ, ಪರಮಾತ್ಮ ಏನು ಕೊಟ್ಟಿದ್ದಾನೆ ಅದನ್ನು ನನಗೆ ಅರ್ಪಿಸು, ಸಂತೋಷದಿಂದ ನಿಂದು ಬಂಧು ಬಳಗ ಜೊತೆಗೆ ತಿನ್ನು. ಅಲ್ಲಿರುವಂತಹ ಆ ಅನ್ನದಲ್ಲಿ ಇರುವಂತಹ ಪರಮಾತ್ಮನ ರೂಪವನ್ನು ಭೋಜನ ರಸ ವಿಭಾಗ ಸಂಧಿ ಇದರಲ್ಲಿ ಬರೆದಿದ್ದಾರೆ. ಯಾವ್ಯಾವ ಇದರಲ್ಲಿ ಪರಮಾತ್ಮ ಯಾವ್ಯಾವ ರೂಪದಿಂದಿದ್ದಾನೆ ಅದನ್ನು ತಿಳಿದುಕೋ. ಅದನ್ನು ಚಾರ್ಟ್ ಮಾಡಿ ಇಟ್ಕೋಬೇಕು. ಒಂದು ತಿಂಗಳಾರ್ಗಟ್ಟಲೆ ಹಿಂಗೆ ನೋಡಿಬಿಟ್ರೆ ತಾನೇ ಬಾಯ್ಹಾಟ ಆಗೇ ಬಿಡುತ್ತೆ. ನಿಮ್ಮ ಬಾಯ್ಹಾಟ ಆಗೋದ್ರೆ ಏನು ತ್ರಾಸ ಆಗೋದಿಲ್ಲ. ಅದನ್ನು ನೆನಪಿಟ್ಟುಕೊಂಡು ಆ ರೀತಿಯಾಗಿ ಪರಮಾತ್ಮನ ಸ್ಮರಣೆ ಮಾಡಿಕೊಂಡು ತುತ್ತಿಗೆ ಗೋವಿಂದ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ತುತ್ತಿಗೂ ಪರಮಾತ್ಮ ನಿನ್ನ ಅನುಗ್ರಹದಿಂದ ಸಿಕ್ಕಿದೆಯಪ್ಪ ಈ ಅನ್ನ. ಈ ಅನ್ನದಲ್ಲಿ ನೀನೇ ಇದ್ದೀಯಪ್ಪ, ಉಣ್ಣುವ ನನ್ನಲ್ಲಿಯೂ ನೀನೇ ಇದ್ದಿ, ಆ ನಿನಗೆ ಇದನ್ನು ಅರ್ಪಿಸ್ತಾ ಇದ್ದೇನೆ ಅಂತ ಹೇಳಿ ತಿನ್ನು ಅಂತ ಹೇಳ್ದ. ತಿನ್ನಬೇಡ ಅಂತ ಅವನು ಹೇಳಿಲ್ಲ, ಆದರೆ ಈ ಭಾವನೆಯಿಂದ ಅರ್ಪಿಸು ಅಂತ ಹೇಳ್ತಾ ಇದ್ದಾರೆ. ಇದನ್ನು ತಿಳಿದುಕೊಂಡು ಆ ರೀತಿಯಾಗಿ ತಿನ್ನು ಅಂತ ಹೇಳ್ತಾರೆ. ಇನ್ನು ಮುಂದಿನದನ್ನು ನಾಳೆ ತಿಳ್ಕೊಳ್ಳು. ಒತ್ತಿ ಬಹವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.